ನಿಮ್ಮ ಹೊಟ್ಟೆ ಸೇಮ್ ಇದೇ ತರ ಇದೆಯಾ ನಿಮ್ದು? ಎಷ್ಟೇ ಡಯಟ್ ಮಾಡಿದ್ರು ಹೊಟ್ಟೆ ಕರಗ್ತಿಲ್ಲ, ಎಷ್ಟೇ ಎಕ್ಸರ್ಸೈಸ್ ಮಾಡಿದ್ರು ಈ ತರ ಹೊಟ್ಟೆ ಕರಗ್ತಿಲ್ಲ. ನೀವ್ ಅನ್ಕೋಬಹುದು ಏನೋ ಬ್ಲೋಟಿಂಗ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದು ನಾರ್ಮಲ್, ಇಲ್ಲ ನನಗೆ ವೆಯ್ಟ್ ಲಾಸ್ ವರ್ಕೇ ಆಗಲ್ಲ ಅಂತ ನೀವುಗಳು ಡಿಸೈಡ್ ಮಾಡ್ಕೊಂಡಿದ್ದೀರಾ. ಬಟ್ ಇದಕ್ಕೆ ರಿಯಲ್ ಪ್ರಾಬ್ಲಮ್ ಏನು ಅನ್ಬಿಟ್ಟು ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಹೊಟ್ಟೆ ಇದೆ, ವೆಯ್ಟ್ ಜಾಸ್ತಿ ಆಗಿದ್ದೀರಾ, ಈ ವಿಡಿಯೋ ನಿಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಕೊನೆಯಲ್ಲಿ ನಾನು ಸೊಲ್ಯೂಷನ್ ಹೇಳ್ತೀನಿ, ಈ ರೀತಿ ಹೊಟ್ಟೆ ಇರೋರು ಇದನ್ನ ಹೇಗೆ ಕರಗಿಸ್ಬೇಕು ಅಂತ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ ಈ ವಿಡಿಯೋದಲ್ಲಿ ಏನ್ ಸೊಲ್ಯೂಷನ್ ಮತ್ತೆ ಏಂತಕ್ಕೆ ಈ ರೀತಿ ಹೊಟ್ಟೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇವಾಗ ಈ ರೀತಿ ಹೊಟ್ಟೆ ಇರೋರು ಮೇನ್ ಪ್ರಾಬ್ಲಮ್ ಮಾಡೋದು ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಡಯಟ್ಗಳನ್ನ ಟ್ರೈ ಮಾಡ್ತೀರಾ, ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ಗಳನ್ನ ಮಾಡ್ತೀರಾ, ಮಾಡಿ 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 ಕೊನೆಗೆ ಸೋತು ಕೂತ್ಕೋಗ್ಬಿಡ್ತೀರಾ. ಆಗೋದಿಲ್ಲಪ್ಪ ಈ ಹೊಟ್ಟೆನ ಕರಗ್ಸೋದಿಕ್ಕೆ ಏನೇನೆಲ್ಲ ಟ್ರೈ ಮಾಡಿದೆ ಅನ್ಬಿಟ್ಟು. ಬಟ್ ಇಲ್ಲಿ ಇವತ್ತು ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಮೇನ್ ಇದಕ್ಕೆ ಪ್ರಾಬ್ಲಮ್ ಬಂದ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್. ನೀವು ಅನ್ಕೋಬಹುದು ಏನಪ್ಪ ಇನ್ಸುಲಿನ್ ರೆಸಿಸ್ಟೆನ್ಸ್, ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಗುರು ಅಂತ ಸುಮಾರು ಜನ ಕೇಳ್ತೀರಾ. ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಹೆಚ್ಚು ಶುಗರ್ನ ಕನ್ಸ್ಯೂಮ್ ಮಾಡೋದು. ಆಯ್ತಾ, ನೀವು ಅನ್ಬೋದು ಸಾರ್ ನಾವೆಲ್ಲ ಸಕ್ಕರೆ ತಿನ್ನಲ್ಲ ಅಂತ. ಬಟ್ ಸಕ್ಕರೆ ತಿನ್ನೋದ್ರಿಂದ ಆಯ್ತಾ, ಬರೀ ಸಕ್ಕರೆ ತಿನ್ಬೇಕು ಅಂತೇನೇ ಇಲ್ಲ. ನೀವು ತಿನ್ನೋ ಬಿಸ್ಕೆಟ್ಸ್ ಆಗಿರ್ಬೋದು, ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಸಣ್ಣ ಪುಟ್ಟ ಫುಡ್ಗಳು ಯಾವ್ದಾವ್ದ್ರಲ್ಲೆಲ್ಲ ನಿಮ್ಗೆ ಸ್ವೀಟ್ ಕಂಟೆಂಟ್, ಶುಗರ್ ಕಂಟೆಂಟ್ ಎಲ್ಲ ಇದೆಯೋ, ಇದು ನಿಮ್ಗೆ ಡೈಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದೊಂದೇ ನಿಮ್ಗೆ ಮೇಯ್ನು ವೆಯ್ಟ್ ಅನ್ನ ಲಾಸ್ ಮಾಡೋದಕ್ಕೆ ಬಿಡ್ತಿಲ್ಲ, ಈ ಹೊಟ್ಟೆನ ಕರಗ್ಸೋದಕ್ಕೆ ಬಿಡ್ತಿಲ್ಲ. ಸುಮಾರು ಜನ ಏನ್ ಮಾಡ್ತಾರೆ ಗೊತ್ತಾ, ಇವತ್ತು ಡಯಟ್ ಮಾಡ್ತಾರೆ, ಇರಪ್ಪ ಭಾನುವಾರ ಒಂದು ಚೀಟಿಂಗ್ ಡೇ ಅಂತ ಹಾಕೋಬಿಟ್ಟು ಚೆನ್ನಾಗಿ ಸ್ವೀಟ್ಸು, ಕ್ಯಾಂಡೀಸು, ಜಂಕ್ಸು, ಕೇಕು, ಬೇಕರಿ ಐಟಮ್ಸ್ಗಳೆಲ್ಲ ಚೆನ್ನಾಗಿ ತಿಂದುಬಿಟ್ಟು ಆಮೇಲೆ ಹೆಲ್ದಿ ಅನ್ಬಿಟ್ಟು ಸುಮಾರು ಜನ ರೂಢಿ ಮಾಡ್ಕೊಬಿಟ್ಟಿರೋ ಸ್ವೀಟ್ ಜ್ಯೂಸಸ್ಗಳನ್ನ ಕುಡಿಯೋದು, ಹೆಲ್ದಿ ಫ್ಯಾಟ್ ಲಾಸ್ ಆಗುತ್ತೆ ಅನ್ಬಿಟ್ಟು. ಈ ರೀತಿ ಮಾಡ್ಕೊಂಡು ಇನ್ನೂ ಹೊಟ್ಟೆ ದಪ್ಪ ಮಾಡ್ಕೊತಾ ಇದ್ದೀರಾ ಹೊರತು ಇದು ವೆಯ್ಟ್ ಲಾಸ್ ಆಗಲ್ಲ, ನಿಮ್ಮ ಹೊಟ್ಟೆನೂ ಸಣ್ಣ ಆಗಲ್ಲ. ಆಯ್ತಾ, ಸುಮಾರು ಜನಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಶುಗರ್ ತಿನ್ನೋದ್ರಿಂದ ಇದೊಂದಾಯ್ತು ಅಂತ ಹೇಳಿದ್ರೆ, ಮತ್ತೆ ಹೆಚ್ಚೆಚ್ಚು ಆಯ್ತಾ ಬೇಕರಿ ಐಟಮ್ಸ್ಗಳನ್ನ ತಿನ್ನೋದು, ಜಂಕ್ ಐಟಮ್ಸ್ಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ನೀವು ಹೇಳ್ಬೋದು ಸರ್ ನಾನು ಬೇಕರಿ ಐಟಮ್ ತಿನ್ನಲ್ಲ. ಆಯ್ತು, ನೀವು ಈವ್ನಿಂಗ್ ಸ್ನಾಕ್ಸ್ ತಿಂತಿರಲ್ಲ, ಬಿಸ್ಕೆಟ್ಸ್ಗಳು, ರಸ್ಕು, ಬ್ರೆಡ್, ಇದರಲ್ಲೆಲ್ಲ ಶುಗರ್ ಕಂಟೆಂಟ್ ಇರುತ್ತೆ. ಮತ್ತೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಈ ಶುಗರ್ ಜಾಸ್ತಿ ಆಗ್ತಿರೋದು, ನಿಮ್ಮ ಬಾಡಿ ಶುಗರ್ ಜಾಸ್ತಿ ಆಗ್ತಿರೋದು ಇದೊಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ಬಾಡಿಗೆ ಮೂವ್ಮೆಂಟ್ ಇಲ್ಲ, ಎಕ್ಸಸೈಸ್ ಇಲ್ಲ, ವಾಕಿಂಗ್ಗಳಿಲ್ಲ. ಇವತ್ತು ವಾಕಿಂಗ್ ಮಾಡ್ತೀರಿ, ಇನ್ನೊಂದು 3 ದಿವಸ ಗ್ಯಾಪ್ ಕೊಡ್ತೀರಾ, ಮತ್ತೆ ಬಾಡಿಗೆ ಸರಿಯಾಗಿ ಎಕ್ಸಸೈಸ್ ಇಲ್ಲ, ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ನಿಮ್ಮ ಬಾಡಿಗೆ ಇಲ್ವೇ ಇಲ್ಲ. ವೆಯ್ಟ್ ಜಾಸ್ತಿ ಆಗ್ತಾನೆ ಇದೆ, ಹೊಟ್ಟೆ ಮುಂದೆ ಬರ್ತಾನೆ ಇದೆ. ನೀವೇನ್ ಮಾಡ್ತೀರಾ, ಇರಪ್ಪ ಇವಾಗ ಚೆನ್ನಾಗಿ ಹೋಗಿ 45 ನಿಮಿಷ ವಾಕಿಂಗ್ ಮಾಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಏನದು ವೆಯ್ಟ್ ಲಾಸ್ ಆಗಿದ ತಕ್ಷಣ ಸೈಲೆಂಟ್ ಆಗಿ ಮನೇಲಿ ಕುತ್ಕೊಬಿಡೋಣ. ಇದು ಆ ರೀತಿ ಅಲ್ಲ ಇದು. ಆಯ್ತಾ, ನಿಮ್ಮ ಇದು ಲೈಫ್ ಸ್ಟೈಲು ಕರೆಕ್ಟ್ ಆಗಿದ್ದಾಗ, ನೀವು ತಿನ್ನುವಂತ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ದಾಗ ಮಾತ್ರ ಈ ರೀತಿ ಹೊಟ್ಟೆ ಕರಗ್ಸೋದಕ್ಕೆ ಸಾಧ್ಯ ಹೊರತು, ನೀವು ಏನೇನೋ ಸರ್ಕಸ್ ಮಾಡಿ ಆ ಪೌಡ್ರು, ಆ ಶೇಕ್ಸು, ಈ ಜ್ಯೂಸು ಅಂತೆಲ್ಲ ಏನೇನೋ ಡಯಟ್ಗಳೆಲ್ಲ ಟ್ರೈ ಮಾಡೋರು ನಿಮ್ಮ ಹೊಟ್ಟೆ ಕರಗಲ್ಲ. ಇದು ಒಂದು ಮೇನ್ ಪಾಯಿಂಟ್. ಈ ಶುಗರ್ ರೆಸಿಸ್ಟೆನ್ಸ್ ಮತ್ತೆ ನಿಮ್ಮ ಬಾಡಿ ಎಕ್ಸಸೈಸ್ ಕರೆಕ್ಟ್ ಆಗಿ ಇಲ್ದಿರಾ, ಏನಂತಾರೆ ಬಾಡಿ ಎಕ್ಸಸೈಸ್ ಕರೆಕ್ಟ್ ಆಗಿ ಇಲ್ದಿರೋದು, ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಟ್ ಸ್ಟೋರೇಜ್ ನ ಇನ್ನೂ ಜಾಸ್ತಿ ಮಾಡುತ್ತೆ. ಇದು ಒಂದು ಮೇನ್ ಪಾಯಿಂಟ್, ನಿಮ್ಮ ಹೊಟ್ಟೆ ಇನ್ನು ಮುಂದೆ ಬರ್ತಿರೋದಕ್ಕೆ, ಬೆಲ್ಲಿ ಫ್ಯಾಟ್ ಕರಗದೆ ಇಲ್ದಿರೋದಕ್ಕೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ಹೊಟ್ಟೆನ ನೀವು ಮುಟ್ಟಿ ನೋಡ್ಬೋದು, ಸಾಫ್ಟ್ ಆಗಿರುತ್ತೆ, ಪುಚ 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 ಅಂತ ಇರುತ್ತೆ. ಮತ್ತೆ ಏನಂತಾರೆ, ಅದು ಫ್ಯಾಟ್ ತುಂಬಿಕೊಂಡಿರೋದು ನಿಮ್ಗೂ ಗೊತ್ತಾಗುತ್ತೆ. ಅದು ಏನಂತಾರೆ ಗಟ್ಟಿ ಇದ್ರೆ ಅದು ಬೇರೆ ಸೆಕೆಂಡರಿ ಕೇಸ್ ಅದು. ಬಟ್ ನಿಮ್ ಹೊಟ್ಟೆ ಮುಟ್ಕೊಂಡು ನೋಡಿ ನೀವೇ, ಒಂಥರ ಮೆತ್ತ ಪುಚ 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 ಅಂತ ಇರುತ್ತೆ, ಅಲ್ಲಿ ಫ್ಯಾಟ್ ಸ್ಟೋರೇಜ್ ಆಗಿದೆ. ಆಯ್ತಾ, ಈ ಫ್ಯಾಟ್ ಸ್ಟೋರೇಜ್ ನ ನೀವು ಪ್ರಾಪರ್ ಆಗಿ ಕರಗಿಸಿಲ್ಲ ಅಂತ ಹೇಳಿದ್ರೆ, ಇದು ಇನ್ನೂ ಬೇರೆ ಇದಕ್ಕೆ ತಿರ್ಕೊಳ್ಳುತ್ತೆ, ಒಬೆಸ್ ಲೆವೆಲ್ ತಿರ್ಕೊಳ್ಳುತ್ತೆ. ಒಬೆಸಿಟಿ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ, ಇವತ್ತು 60 kg ಇರೋರು 65, 70, 75, 80, 85 ಕೊನೆಗೆ ಏನಂತಾರೆ ಸೆಂಚುರಿ ಹೊಡೆದು ಬಿಡ್ತಾರೆ. 100 kg ಆಗೋ ಎಲ್ಲ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಈಗಲಿಂದನೇ ಈ ಬೆಲ್ಲಿ ಫ್ಯಾಟ್ನ ಕರಗಿಸೋದಕ್ಕೆ ನೀವು ಏನಂತಾರೆ ಟ್ರೈ ಮಾಡಬೇಕು. ಅದ್ರ ಜೊತೆಗೆ ಒಂದು ಪ್ರಾಪರ್ ಸಿಸ್ಟಮ್ನ ಫಾಲೋ ಮಾಡಬೇಕು. ಮತ್ತು ಮೇಯ್ನ್ ಇಲ್ಲಿ ಕಾಮನ್ ಮಿಸ್ಟೇಕ್ ಏನು ಗೊತ್ತಾ, ನಿಮ್ಮ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಿರೋದಕ್ಕೆ, ನಿಮ್ಮ ಇಷ್ಟೊಂದು ದಪ್ಪ ಹೊಟ್ಟೆ ಬರ್ತಿರೋದಕ್ಕೆ ಮೇಯ್ನ್ ಕಾಮನ್ ಮಿಸ್ಟೇಕ್ಗಳು ಏನು ಅಂತ ಹೇಳಿದ್ರೆ, ನಾವು ಪದೇ ನಿಮ್ಮ ಡಯಟ್ಗಳನ್ನ ಚೇಂಜ್ ಮಾಡೋದು. ನೀವು ಇವತ್ತು ಒಂದು ಡಯಟ್ ಫಾಲೋ ಮಾಡಿದ್ರೆ ನಾಳೆ ಇನ್ನೊಂದು ಡಯಟ್, ನಾಳೆ ಒಂದು ಡಯಟ್ ಚೇಂಜ್ ಮಾಡಿದ್ರೆ ಮತ್ತೊಂದು ಡಯಟ್, ಇವತ್ತೊಂದು ಎಕ್ಸಸೈಸ್ ಮಾಡಿದ್ರೆ ನಾಳೆ ಒಂದು ಎಕ್ಸಸೈಸ್, ಈ ರೀತಿ ಎಲ್ಲ ನಡೆಯಲ್ಲ. ಒಂದು ಪ್ರಾಪರ್ ಸಿಸ್ಟಮ್ ಇರಬೇಕು. ನೀವು ಇವತ್ತು ಏನು ಡಯಟ್ನ ಫಾಲೋ ಮಾಡ್ತಾ ಇದ್ದೀರೋ ಸ್ಟ್ರಿಕ್ಟ್ ಆಗಿ ಅದೇ ಕಂಟಿನ್ಯೂಟಿ ಇರಬೇಕು. ನೀವು ಇವತ್ತು ಏನು ಎಕ್ಸಸೈಸ್ ಮಾಡ್ತೀರೋ ಅದನ್ನೇ ಅದೇ ಕನ್ಸಿಸ್ಟೆಂಟ್
ಮಾಡಬೇಕು. ಇದನ್ನ ಮಾಡ್ದಂಗ ಮಾತ್ರ ನಿಮ್ಮ ಬೆಲ್ಲಿ ಫ್ಯಾಟ್ ಓವರ್ ದಿ ಪೀರಿಯಡ್ ಏನಂತಾರೆ ಲಾಂಗ್ ಪೀರಿಯಡ್ ಅಲ್ಲಿ ಕರಗ್ಸಕ್ ಸಾಧ್ಯ ಹೊರತು ಒಂದ್ ದಿವಸದಲ್ಲಿ 2 ದಿವಸದಲ್ಲಿ 1 ವಾರ 2 ವಾರದಲ್ಲೆಲ್ಲ ರಿಸಲ್ಟ್ ಬರುವಂತದ್ದಲ್ಲ. ಹೊಟ್ಟೆ ಕರಗ್ಸೋದು ಅಂತ ಹೇಳಿದ್ರೆ ಯಾವ್ದೋ ಏನಂತಾರೆ ಬ್ಲೇಡ್ ತಗೊಂಡು ಟಕ್ ಅಂತ ಕಟ್ ಮಾಡ್ಬಿಟ್ಟು ಸೈಡ್ ಇಕ್ಕೋದಂತಲ್ಲ ಅದು, ಆಯ್ತಾ. ಹೊಟ್ಟೆ ಕರಗ್ಸೋದು ಅದೊಂದು ಪ್ರಾಸೆಸ್, ಅದೊಂದು ಸಿಸ್ಟಮ್, ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ಕೊಂಡು ನೀವು ವೀಕ್ ಬೈ ವೀಕ್ ಕರೆಕ್ಟ್ ಆಗಿ ಒಂದು ಪ್ರಾಪರ್ ಡಯಟ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಆಯ್ತಾ. ಇವತ್ತು ನನ್ನ ಕ್ಲೈಂಟ್ಸ್ಗಳು ಅಷ್ಟೇ, ಅವ್ರು ಇವತ್ತು ಬೆಲ್ಲಿ ಫ್ಯಾಟ್ನೆಲ್ಲ ಹೊಟ್ಟೆ ಕರಗಿಸ್ತಾ ಇದಾರೆ ಅಂತ ಹೇಳಿದ್ರೆ ಇವತ್ತು ಇವ್ರು ನೀವು ಕ್ಲೈಂಟ್ ನ ನೋಡ್ಬೋದು, ಇವತ್ತು ಇವ್ರ ಹೊಟ್ಟೆ ಇಷ್ಟು ದಪ್ಪ ಇದೆ, ಇವತ್ತು ಇವ್ರು ಸಣ್ಣ ಮಾಡೋದಕ್ಕೆ ಅವ್ರಿಗೆ ಒಂದು ಪ್ರಾಪರ್ ಸಿಸ್ಟಮ್ ಕೊಟ್ಟೆ, ಅವ್ರಿಗೆ ಒಂದು ಪ್ರಾಪರ್ ಡಯಟ್ ಕೊಟ್ಟೆ, ಒಂದು ಪ್ರಾಪರ್ ಎಕ್ಸಸೈಸ್ಗಳು ಆ ರೀತಿ ಮಾಡ್ಕೊಂಡು ಹೋದಾಗ ಇವತ್ತು ಇವರು ಹೊಟ್ಟೆ ಕರಗಿಸೋದಕ್ಕೆ ಸಾಧ್ಯ ಆಯಿತು. ಸೊ ಇದು ಮಿಸ್ಟೇಕ್ಸ್ ನ ತಿಳ್ಕೊಂಡ್ರಿ. ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು? ಇದನ್ನ ನೀವು ಹೊಟ್ಟೆನ ಹೇಗೆ ಕರಗಿಸ್ಬೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ನೀವು ಡೈಲಿ ಮಾಡ್ತಿರೋ ಈ ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡ್ಕೋಬೇಕು. ಅದೇನು ಅಂತ ಹೇಳಿದ್ರೆ ಮೀಲ್ಸ್ ನಡುವೆ ಗ್ಯಾಪ್ ಇರಬೇಕು, ಆಯ್ತಾ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ, ಮತ್ತೆ ಏನ್ ಮಾಡ್ತೀರಾ, ಯಾಕೋ ಇರಪ್ಪ ಸ್ವಲ್ಪ ಹಸ್ವಾಗ್ತಿದೆ ಅಂದ್ಬಿಟ್ಟು 11:30 12:00 ಮತ್ತೆ ಇನ್ನೊಂದ್ಸಲಿ ಬ್ರೇಕ್ಫಾಸ್ಟ್ ನ ತಿನ್ನೋದು, ಇನ್ನೊಂದ್ಸಲಿ ಊಟ ತಿನ್ನೋದು. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಊಟನೇ ಬಿಟ್ಬಿಡೋದು. ಇನ್ ಕೆಲವ್ರು ಏನ್ ಮಾಡ್ತಾರೆ ಹೆಚ್ಚೆಚ್ಗೆ ಸೇರ್ಸ್ತಾನೆ ಇರೋದು ಊಟನ, ಪಾನಿಪುರಿ, ಮಸಾಲ ಪುರಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಅದು ಆಡು ಮೂಳು ಕಸ ಕಡ್ಡಿ ಅಂದ್ಬಿಟ್ಟು ಫ್ರೀಕ್ವೆಂಟ್ ಮೀಲ್ಸ್ ನ ಕೊಡೋದು. ಆ ರೀತಿ ಮಾಡಬಾರ್ದು. ನಿಮ್ಮ ಮೀಲ್ಸಿಗೆ ಇಷ್ಟು ಗ್ಯಾಪ್ಸ್ ಅಂತ ಇರಬೇಕು. ಅದು ಮೇನ್ ಮೀಲ್ಸ್, ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ ಅಂತ ಏನಿದೆ ಈ ಮೀಲ್ಸ್ ನಡುವೆ ಗ್ಯಾಪ್ ಇರಬೇಕು. ಆ ಗ್ಯಾಪ್ ನೀವು ಪ್ರಾಪರ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆ ಬರೋ ಎಲ್ಲಾ ಸಾಧ್ಯತೆನೂ ಜಾಸ್ತಿ ಇದೆ. ಮತ್ತೆ ಬೆಲ್ಲಿ ಫ್ಯಾಟು ಕರಗ ಏನಂತಾರೆ ನೀವು ಎಷ್ಟೇ ಟ್ರೈ ಮಾಡೋರು ಅದು ಕರಗಲ್ಲ. ಇದು ಒಂದು ಸೊಲ್ಯೂಷನ್, ಮೇನ್ ಗ್ಯಾಪ್ ಇರಬೇಕು. ಇನ್ನೊಂದು ಏನು ಅಂತ ಹೇಳಿದ್ರೆ ಶುಗರ್, ಬೇಕರಿ ಐಟಮ್ಸ್ ನಾನು ಆಗ್ಲೇ ಹೇಳ್ದಂಗೆ ಅದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 90% ಆದ್ರೂ ಅವಾಯ್ಡ್ ಮಾಡ್ಬಿಡಿ, ಆಯ್ತಾ. ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಮುಂದಕ್ಕೆ ಪ್ರಾಬ್ಲಮ್ಮು. ಇನ್ನೊಂದು ಮೂರನೇದು ಬಂದ್ಬಿಟ್ಟು ಪ್ರೋಟೀನ್ ನ ಇನ್ಕ್ರೀಸ್ ಮಾಡಬೇಕು ನಿಮ್ಮ ಡಯಟ್ ಅಲ್ಲಿ, ಆಯ್ತಾ. ನಿಮಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಇವಾಗ ಅಪ್ಪರ್ ಬಾಡಿ ಎಲ್ಲಾನು ಸಣ್ಣ ಇದೆ, ಲೆಗ್ಸು ಸಣ್ಣ ಇದೆ, ಬರೀ ಹೊಟ್ಟೆ ಮಾತ್ರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೇಯ್ನ್ ಪ್ರಾಬ್ಲಮ್ ಬಂದ್ಬಿಟ್ಟು ಆಯ್ತಾ ನಿಮ್ಮ ಡಯಟ್ ಅಲ್ಲಿ ಪ್ರೋಟೀನ್ ಇಂಟೇಕ್ ಸಿಕ್ಕಾಪಟ್ಟೆ ಕಡಿಮೆ ಇದೆ, ಆಯ್ತಾ. ಪ್ರೋಟೀನ್ ಇಂಟೇಕ್ ನ ನೀವು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಊಟದ ನಂತರ ನೀವು 10 to 15 ಮಿನಿಟ್ಸ್ ಕಂಪಲ್ಸರಿ ವಾಕ್ ಮಾಡಲೇಬೇಕು. ತಿಂದಿದ ತಕ್ಷಣ ಟಕ್ಕಂತ ಹೋಗಿ ಮಲ್ಕೊಳ್ಳೋದು, ಇಲ್ಲಾಂದ್ರೆ ಸೋಫಾ ಮೇಲೆ ಬಿದ್ದು ಒದ್ದಾಡೋದು, ಕುತ್ಕೊಂಡು ಮೊಬೈಲ್ ಯೂಸ್ ಮಾಡೋದು, ಈ ರೀತಿ ಎಲ್ಲ ಮಾಡಬಾರ್ದು. ತಿಂದಿದ ತಕ್ಷಣ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಲೈಟ್ ಆಗಿ ವಾಕ್ ಮಾಡ್ಕೋಬೇಕು. ಈ ಹ್ಯಾಬಿಟ್ ನ ನೀವು ರೂಢಿ ಮಾಡ್ಕೋಬೇಕು. ಇನ್ನು ಲಾಸ್ಟ್ ಬಂದ್ಬಿಟ್ಟು ಪ್ರಾಪರ್ ಸ್ಲೀಪು. ನಿಮ್ಮ ಬೆಲ್ಲಿ ಫ್ಯಾಟ್ ಪ್ರಾಪರ್ ಆಗಿ ಕರಗಬೇಕು ಅಂತ ಹೇಳಿದ್ರೆ ನೀವು ಮಾಡ್ತಿರೋ ಡಯಟ್, ಮಾಡ್ತಿರೋ ಎಕ್ಸಸೈಸಸ್ ಇದೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗಬೇಕು ಅಂದ್ರೆ ನಿದ್ದೆ ಕರೆಕ್ಟ್ ಆಗಿ ಮಾಡಬೇಕು, ಸೇಮ್ ಟೈಮ್ ಮಲಗಬೇಕು, ಮತ್ತೆ ಬೆಳಿಗ್ಗೆ ಸೇಮ್ ಟೈಮ್ ಹೇಳ್ಬೇಕು. ಈ ಲೈಫ್ ಸ್ಟೈಲ್ ನ ನೀವು ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ಏನಂತಾರೆ ವೀಕ್ ಬೈ ವೀಕ್ ಇಂಚ್ ಲಾಸ್ ಆಗೋದಾಗಿರ್ಬೋದು ಅಥವಾ ನಿಮ್ಮ ವೆಯ್ಟ್ ಲಾಸ್ ಆಗೋದಾಗಿರ್ಬೋದು, ನಿಮಗೆ ಅದು ಗೊತ್ತಾಗುತ್ತೆ. ಫ್ಯಾಟ್ ಲಾಸ್, ವೆಯ್ಟ್ ಲಾಸ್ ಎರಡೂ ಆಗೋದು. ಸೊ ಇಷ್ಟೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡಾಗ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗುತ್ತೆ. ಬಟ್ ನಿಮಗೆ ಇದಕ್ಕೆ ಒಂದು ಪ್ರಾಪರ್ ಸಿಸ್ಟಮ್ ಬೇಕು, ಒಂದು ಪ್ರಾಪರ್ ಪ್ರಾಸೆಸ್ ಬೇಕು. ನೀವು ಸೀರಿಯಸ್ ಆಗಿ ಏನಾದರೂ ಹೊಟ್ಟೆ ಕರಗಿಸ್ಬೇಕು, ಬೆಲ್ಲಿ ಫ್ಯಾಟ್ ಕರಗಿಸ್ಬೇಕು, ನಿಮ್ಮ ತೂಕನ ಕರಗಿಸ್ಬೇಕು ಅಂತ ಹೇಳಿದ್ರೆ ಆಯ್ತಾ, ನೀವು ನನ್ನ ಹತ್ರ ಪರ್ಸನಲ್ ಕೋಚಿಂಗ್ ನ ತಗೊಂಡು ನೀವು ಫ್ಯಾಟ್ ಲಾಸ್ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡ್ಬೋದು, ಆಯ್ತಾ. ಸುಮ್ಮನೆ ನಾನು ಏನಂತಾರೆ ಕಾಟಾಚಾರಕ್ಕೆ ಸರ್ ನನ್ನ ಮೆಸೇಜ್ ಏನಂತಾರೆ ನೀವು ವಿಡಿಯೋದಲ್ಲಿ ಹೇಳಿದ್ರಲ್ಲ ಮೆಸೇಜ್ ಮಾಡೋದಕ್ಕೆ, ಅದಕ್ಕೆ ನಂಬರ್ ನಿಮ್ಗೆ ಮೆಸೇಜ್ ಮಾಡಿದ್ದೀನಿ, ನಾನು ಡಯಟ್ ಕೊಡಿ ಅಂತ ಹೇಳಿದ್ರೆ ಕಾಟಾಚಾರಕ್ಕೆಲ್ಲ ಕೊಡಲ್ಲ, ಆಯ್ತಾ. ಇದು ನಾನು ನನ್ನ ಟೈಮ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನೀವು ನಿಮ್ಮ ಟೈಮ್ನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರಿಂದ ಆಯ್ತಾ. ಇದಕ್ಕೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇದೆ, ಇದಕ್ಕೊಂದು ಪ್ರಾಪರ್ ಫೀಸ್ ಇದೆ. ಫೀಸ್ ಅಂತ ಹೇಳಿದ್ರೆ ಗಾಬರಿ ಆಗ್ಬಿಡ್ಬೇಡಿ, ಆಯ್ತಾ. ನೀವು ಏನಂತಾರೆ ಎಲ್ಲೆಲ್ಲೋ ಒಂದು ಹೋಟ್ಲಿಗೆ ಹೋಗಿ ಕೂತ್ಕೊಂತೀರಲ್ಲ, ಒಂದೊತ್ತು ಹೋಟ್ಲು ಇದಕ್ಕೆ ಒಂದು ರೆಸ್ಟೋರೆಂಟ್ಗೆ ಅಂತ ಫ್ಯಾಮಿಲಿ ಹೋಗಿ ಕೂತ್ಕೊಬಿಟ್ರೆ ಆಯ್ತಾ, ಅಷ್ಟು ಒಂದು ಸ್ಮಾಲ್ ಏನಂತಾರೆ ಫೀಸ್ ನ ಚಾರ್ಜ್ ಮಾಡಿ ನಿಮಗೆ ಪ್ರತಿ ಮಂತ್ ಏನಂತಾರೆ 2 ಮಂತ್ಸ್ಗೊಂದ್ಸರಿ 3 ಮಂತ್ಸ್ ಕಂಪ್ಲೀಟ್ ಆಗಿ ಇಲ್ಲಿ ಪರ್ಸನಲ್ ಕೋಚಿಂಗ್ ಇರುತ್ತೆ. ನೀವು ಡೈಲಿ ತಿನ್ನುವಂಥ ಫುಡ್ ಟ್ರ್ಯಾಕ್ ಮಾಡ್ತಾ ಇರ್ತೀನಿ, ಮತ್ತೆ ಡೈಲಿ ಏನಂತಾರೆ ಎವ್ರಿ ವೀಕ್ ನಿಮ್ಮ ವೆಯ್ಟ್ ಟ್ರ್ಯಾಕಿಂಗ್ ಇರುತ್ತೆ. ಇಫ್ ಇನ್ ಕೇಸ್ ನಿಮ್ಮ ವೆಯ್ಟ್ ಏನಾದ್ರು ಸ್ಟಕ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಪರ್ಸನಲ್ ಕೋಚಿಂಗ್ ಕೊಡ್ತಿರ್ತೀನಿ, ಮತ್ತು ಅಲ್ಲಿ ಅವಾಗ ಡಯಟ್ನ ಮಾಡಿಫೈ ಮಾಡ್ತಿರ್ತೀನಿ. ಇವತ್ತು ನೀವು ಮೊದಲನೇ ದಿವಸ ಸ್ಟಾರ್ಟ್ ಮಾಡಿ ನೀವು ಒಂದು ತಿಂಗಳು ಆಗೋವರೆಗೂ ಒಂದು 4-5 kg ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಆಗೋವರೆಗೂ ನಿಮ್ಮ ಜೊತೆ ಕರೆಕ್ಟ್ ಆಗಿರ್ತೀನಿ. ಇವತ್ತು ನನ್ನ ಜೊತೆ 3 ತಿಂಗಳು 4 ತಿಂಗಳು 4.5 ತಿಂಗಳು ಕೆಲವರು ದುಬೈಯಲ್ಲಿರೋರೆಲ್ಲ ಇವತ್ತು ಫ್ಯಾಟ್ ಲಾಸ್ ಮಾಡ್ತಾ ಇದ್ದಾರೆ. ಏಂತಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಪ್ರಾಪರ್ ಸಿಸ್ಟಮ್ ಬೇಕು ಅವ್ರಿಗೆ. ಇವತ್ತು 20-25 kg ಎಲ್ಲ ಬರೀ 1 ತಿಂಗಳಲ್ಲೆಲ್ಲ ಕರ್ಗ್ಸೋಕ್ಕಾಗಿಲ್ಲ. ಅವರು 4-5 ತಿಂಗಳು ಒಂದು
ಕನ್ಸಿಸ್ಟೆಂಟ್ ಆಗಿ ನನ್ನ ಜೊತೆ ಅವರು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬರ್ತಿರೋದಕ್ಕೆ ಇವತ್ತು ವೆಯ್ಟ್ ಲಾಸು ಫ್ಯಾಟ್ ಲಾಸು ಹೆಲ್ದಿಯಾಗಿ ಮನೆ ಫುಡ್ಡಲ್ಲೇ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ನೀವು ಏನಾದರೂ ಸೀರಿಯಸ್ ಆಗಿ ಮಾಡಬೇಕು ಅಂತ ಹೇಳ್ತಿದ್ರೆ ಈ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮ್ಮನ್ನು ಅನಲೈಸ್ ಮಾಡಿ ನೀವು ಇದಕ್ಕೆ ಸೂಕ್ತವಾದ ವ್ಯಕ್ತಿನ ನೀವು ವೆಯ್ಟ್ ಲಾಸ್ ಮಾಡ್ಬೋದಾ ಅಂತ ತಿಳ್ಕೊಂಡು ನಾನು ನನ್ನ ಪರ್ಸನಲ್ ಕೋಚಿಂಗಿಗೆ ನಿಮ್ಮನ್ನು ಜಾಯಿನ್ ಮಾಡಿಸ್ಕೊತೀನಿ. ನೀವು ಇದೇ ರೀತಿ ನೀವು ಹೆಲ್ದಿ ರಿಲೇಟೆಡ್, ಡಿಸಿಪ್ಲಿನ್ ರಿಲೇಟೆಡ್, ವೆಯ್ಟ್ ಲಾಸ್ ರಿಲೇಟೆಡ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್.